ಬಿಕಾಸ್ ನಮ್ ತಂದೆ ಡೈರೆಕ್ಷನ್ ಮಾಡ್ತಾ ಇದ್ರು. ಅವರು ಆಡ್ ಫಿಲ್ಮ್ಸ್ ಮಾಡ್ತಾ ಇದ್ರು, ಸೀರಿಯಲ್ಸ್ ಮಾಡ್ತಾ ಇದ್ರು. ಅಂಡ್ ಹಂಸಲೇಖ ಅವ್ರ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ನಾವು ಕಾರಲ್ಲಿ ಹೋಗ್ತಾ ಇರುವಾಗ ಪ್ರೇಮಲೋಕ ಕ್ಯಾಸೆಟ್ ಇದೆಲ್ಲ ಇತ್ತು ನಮ್ಮ ಹತ್ರ. ಕ್ಯಾಸೆಟ್ ಒಂದ್ ಇಷ್ಟು ಕಲೆಕ್ಷನ್ ಈಗ್ಲೂ ಇದೆ. ಮಾಡಿದ್ವಿ ಬಿಕಾಸ್ ಸುದೀಪ್ ಸರ್ ನಮ್ ತಂದೆ ಜೊತೆ ಒಂದ್ ಸೀರಿಯಲ್ ಅಲ್ಲಿ ಮಾಡಿದ್ರು. ನಿಂಗ್ ಅನ್ಸರೆ ನೀನೇ ಡೈರೆಕ್ಟ್ ಮಾಡು ಅಂತ ಸುಮ್ನೆ ಹೇಳಿದ್ದವರು. ಒಬ್ರಿದ್ದಾರೆ, ಅವರು 2 ಹಾಲಿವುಡ್ ಸಿನಿಮಾ ಮಾಡಿದ್ದಾರೆ. ಬ್ಯಾಂಗ್ಳೂರ್ ಅವರೇ ಅವರು. 5 ಗಂಟೆಗೆ ಆಫೀಸ್ ಮುಗಿಸ್ಕೊಂಡು ಡಾನ್ಸ್ ಕ್ಲಾಸಸ್ ಹೋಗಿ ಡಾನ್ಸ್ ಕಲಿತಾ ಇದ್ದೆ. ಸೊ ಈ ತರ ನೀವು ಅಷ್ಟೊಳ್ಳೆ ಕಂಪ್ನಿಲಿ ಕೆಲಸದಲ್ಲಿ ಇದೀರಾ, ಯಾಕೆ ಕೆಲಸ ಬಿಟ್ಟು ಆಕ್ಟಿಂಗ್ ಮಾಡ್ತೀರಾ? ಮೊದಲದಾಗಿ ಹೇಗಿದ್ರಿ ಸರ್? ಜೀವನ ಹೇಗಿದೆ? ಲೈಫ್ ಹೇಗಿದೆ? ಚೆನ್ನಾಗಿದೆ, ಏನ್ ನಡೀತಾ ಇದೆ? ಆರಾಮಾಗಿದ್ದೀನಿ. ಈಗ ನಾಗತಿಹಳ್ಳಿ ಸರ್ ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಇನ್ನೊಂದ್ 3-4 ಡೇಸ್ ಇದೆ ನನ್ ಪೋರ್ಷನ್. ಅದು ಬಿಟ್ಟು ಇನ್ನೊಂದ್ 2 ಸಿನಿಮಾ ಸೈನ್ ಮಾಡಿದೀನಿ. ಸೊ ಸದ್ಯದಲ್ಲೇ ಒಂದ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಇತ್ತೀಚೆಗೆ ಒಂದು ಸೈನ್ ಮಾಡಿದ್ರಲ್ಲ, ಹೊಸ ಒಂದು ಟ್ಯಾಲೆಂಟ್ ಡೈರೆಕ್ಟರ್? ಹೌದು, ಅಂದ್ರೆ ಸ್ಕ್ರಿಪ್ಟ್ ಪೂಜೆ ಆಯ್ತು ಇತ್ತೀಚೆಗೆ. ಅದ್ರದ್ದು ಶೂಟಿಂಗ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಈ ತಿಂಗಳ ಕೊನೆಯಲ್ಲಿ. ಹೊಸ ಡೈರೆಕ್ಟರ್ ಸಚಿನ್ ವಲ್ಲಿ ಅಂತ. ಅಂಡ್ ಪ್ರೊಡಕ್ಷನ್ ಅಷ್ಟೇ, ಫಸ್ಟ್ ಟೈಮ್ ಪ್ರೊಡಕ್ಷನ್. ಅಂಕಿತ್ ಅಂತ, ಅವರು ಪುಣೆ ಅವರು. ಅಂಡ್ ಅಂಕಿತ್ ಸಿನಿಮಾಸ್ ಅಂತ ಪ್ರೊಡಕ್ಷನ್ ಹೌಸ್ ಹೆಸರು. ಸೊ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಫ್ಯಾಮಿಲಿ ಎಂಟರ್ಟೈನರ್. ಫಸ್ಟ್ ಹಾಫ್ ಅಲ್ಲಿ ಹ್ಯೂಮರ್ ಇದೆ ಅಂಡ್ ಒಂದು ಸೋಷಿಯಲ್ ಇಶ್ಯೂ ಇದೆ. ಅಂಡ್ ಪಾರ್ಟ್ಲಿ ಒಂದು ಕೋರ್ಟ್ ರೂಮ್ ಡ್ರಾಮಾನು ಇದೆ. ಚೆನ್ನಾಗಿ ಮಾಡಿದ್ದಾರೆ ಕತೆ. ಅಂಡ್ ಸತ್ಯ ಮತ್ತೆ ಸುಳ್ಳು ಈ ಥೀಮ್ ಇದೆ ಸಿನಿಮಾದಲ್ಲಿ. ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನಂಗೆ. ಎಸ್ಪೆಷಲಿ ನನ್ ಕ್ಯಾರೆಕ್ಟರ್ ಕೂಡ, ನಾನು ಮುಂಚೆ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಸ್ ಗಿಂತ ಇದು ಸ್ವಲ್ಪ ಬೇರೆ ತರ ಇದೆ. ಅಂಡ್ ಪರ್ಫಾರ್ಮೆನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಸೀನ್ಸ್ ಎಲ್ಲ ಇದೆ. ಸೊ ಆ ರೀಸನ್ ಇದು ಒಪ್ಕೊಂಡೆ. ಅಂಡ್ ಸೋ ಫಾರ್ ಪ್ರೀ ಪ್ರೊಡಕ್ಷನ್ ಹಿಂಗ್ ನಡೀತಾ ಇದೆ. ತುಂಬಾ ಎಕ್ಸೈಟಿಂಗ್ ಆಗಿದೆ. ಟೈಟಲ್ ಏನ್ ಅನ್ಕೊಂಡಿದ್ದಾರೆ? ಟೈಟಲ್ ರಿವೀಲ್ ಮಾಡ್ತೀವಿ, ಟೈಮ್ ನೋಡ್ಕೊಂಡು ರಿವೀಲ್ ಮಾಡ್ತೀವಿ. ಈವನ್ ಸ್ಟಾರ್ ಕಾಸ್ಟ್ ಯಾರ್ಯಾರು ಇದಾರೆ ಅನ್ನೋದು ಇನ್ನೂ ನಾವು ರಿವೀಲ್ ಮಾಡಿಲ್ಲ. ಸೊ ಅದು ಹಂತವಾಗಿ ರಿವೀಲ್ ಮಾಡ್ತೀವಿ. ಮತ್ತೆ ನಿಮ್ಮ ಸಿನಿಮಾ ಜರ್ನಿ ನೋಡಿದ್ರೆ ನೀವು ಚೂಸಿ ಆಗಿದ್ದೀರಾ, ಎಲ್ಲ ಒಪ್ಕೊಳ್ಳಲ್ಲ. ಇದು ಹೊಸ ಡೈರೆಕ್ಟರ್, ಹೊಸ ತಂಡ, ಒಪ್ಕೊಳ್ಳೋಕೆ ಕತೆ ಬಿಟ್ಟು ಬೇರೆ ಏನು ರೀಸನ್? ಅಲ್ಲ, ಯೂಶಲಿ ಕತೆನೆ ನೋಡೋದು. ನಾನು ಸೋಫಾರ್ ಈಗ 5 ಸಿನಿಮಾ ಆಗಿದೆ. ಅದ್ರಲ್ಲಿ ಐ ಥಿಂಕ್ ನಾಗತಿಹಳ್ಳಿ ಸರ್ ಮಾತ್ರ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಅಂತ ಕನ್ಸಿಡರ್ ಮಾಡ್ಬೋದು. ಈಗ ಅನೂಪ್ ನಾನ್ ಸ್ಟಾರ್ಟ್ ಮಾಡಿದಾಗ ಅನೂಪ್ದು ಡೆಬ್ಯೂ ಫಿಲ್ಮ್. ಅಂಡ್ ಶೀತಲ್ ಅವ್ರದ್ದು ಡೆಬ್ಯೂ ಫಿಲ್ಮ್ ವಿಂಡೋ ಸೀಟ್. ಆದಿಲಕ್ಷ್ಮಿ ಪುರಾಣ ಪ್ರಿಯಾ ಅವರು ಅವ್ರು 2 ಸಿನಿಮಾ ತಮಿಳಲ್ಲಿ ಮಾಡಿದ್ರು, ಕನ್ನಡದಲ್ಲಿ ಇದವ್ರು ಮೊದಲನೇ ಸಿನಿಮಾ ಆಗಿತ್ತು. ಸೊ ಎವ್ರಿ ಟೈಮ್ ನಾನು ಕತೆನೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಕತೆಗೆ. ಅಂಡ್ ಆಲ್ಸೋ ತಂಡ, ಡೈರೆಕ್ಟರ್ ಹೇಗಿದ್ದಾರೆ ಅಂಡ್ ಟೆಕ್ನಿಕಲ್ ಟೀಮ್ ಹೇಗಿದೆ, ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಸೆಲೆಕ್ಟ್ ಮಾಡೋದು. ಸೊ ಈ ಕತೆನೂ ಅಷ್ಟೇ. ಈಗ ಸಚಿನ್ ಅವ್ರು ಬಂದ್ ನಂಗೆ ಕತೆ ಹೇಳಿದಾಗ ನಂಗೆ ಆ ಥೀಮ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದ್ರೆ ಇದ್ರಲ್ಲಿ ವಿಷಯ ಇದೆ ಅಂಡ್ ಆಲ್ಸೋ ಎಂಟರ್ಟೈನಿಂಗ್ ಆಗು ವಿಷಯ ಹೇಳ್ತಾ ಇದಾರೆ. ಸೊ ಅದು ನಂಗೆ ಆ ಆಸ್ಪೆಕ್ಟ್ ಇಷ್ಟ ಆಯ್ತು. ಅಂಡ್ ಆಲ್ಸೋ ಟೀಮ್ ಕೂಡ ಚೆನ್ನಾಗಿದೆ. ಸಂದೀಪ್ ವಲ್ಲೂರಿ ಅವ್ರ DOP, ಉಲ್ಲಾಸ್ ಆರ್ಟ್ ಡೈರೆಕ್ಷನ್ ಮಾಡ್ತಾ ಇದಾರೆ, ಸಚಿನ್ ಬಸ್ರೂರ್ ಮ್ಯೂಸಿಕ್ ಮಾಡ್ತಾ ಇದಾರೆ. ಸೊ ಯಂಗ್ ಟೀಮ್ ಅಂಡ್ ವೆರಿ ಟ್ಯಾಲೆಂಟೆಡ್. ಅಂಡ್ ಇದೆಲ್ಲ ಕನ್ಸಿಡರ್ ಮಾಡಿ ಎಸ್ ಅಂತ ಹೇಳಿದ್ರು. ಓಕೆ, ಸೂಪರ್. ಈಗ ನೀವೀಗ ಸ್ಟಾರ್ ಆಗಿದ್ದೀರಿ. ನಿಮ್ ಬಾಲ್ಯದಲ್ಲಿ ಏನಾದ್ರು ಆತರ ಇಂಟ್ರೆಸ್ಟ್ ಇತ್ತ ನಿಮಗೆ, ಈ ತರ ಆಕ್ಟ್ ಮಾಡಬೇಕು ಆತರ? ಇಲ್ಲ, ಚಿಕ್ಕ ವಯಸ್ಸಿಂದಾನು ನನ್ಗೆ ಸಿನಿಮಾ ಕಡೆ ತುಂಬಾ ಇಂಟ್ರೆಸ್ಟ್ ಇತ್ತು. ಬಿಕಾಸ್ ನಮ್ ತಂದೆ ಡೈರೆಕ್ಷನ್ ಮಾಡ್ತಾ ಇದ್ರು. ಅವರು ಆಡ್ ಫಿಲ್ಮ್ಸ್ ಮಾಡ್ತಾ ಇದ್ರು, ಸೀರಿಯಲ್ಸ್ ಮಾಡ್ತಾ ಇದ್ರು. ಅಂಡ್ ಅನೂಪ್ ನಾನು ತುಂಬಾ ಸಿನಿಮಾ ನೋಡ್ತಾ ಇದ್ವಿ. ನಮ್ನ ಸಿನಿಮಾಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಥಿಯೇಟರ್ಗೆ. ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎಲ್ಲಾನು ನೋಡ್ತಾ ಇದ್ವಿ. ರವಿ ಸರ್ ಸಿನಿಮಾ, ಶಿವಣ್ಣ ಅವ್ರ ಸಿನಿಮಾ. ಅಂಡ್ ಹಂಸಲೇಖ ಅವ್ರ ಸಾಂಗ್ ಅಂದ್ರೆ ತುಂಬಾ ಇಷ್ಟ. ನಾವು ಕಾರಲ್ಲಿ ಹೋಗ್ತಾ ಇರುವಾಗ ಪ್ರೇಮಲೋಕ ಕ್ಯಾಸೆಟ್ ಇದೆಲ್ಲ ಇತ್ತು ನಮ್ಮ ಹತ್ರ. ಕ್ಯಾಸೆಟ್ ಒಂದ್ ಇಷ್ಟು ಕಲೆಕ್ಷನ್ ಈಗ್ಲೂ ಇದೆ. ಅಂಡ್ ಅದು ನಾವು ಥ್ರೂ ಔಟ್ ಕೇಳ್ಕೊಂಡು ಹೋಗ್ತಾ ಇದ್ವಿ. ಸೊ ಈ ತರ ಮ್ಯೂಸಿಕ್ ಮತ್ತೆ ಸಿನಿಮಾ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅಂಡ್ ಡಿಸ್ಕಸ್ ಮಾಡ್ತಾ ಇದ್ವಿ ನಮ್ ತಂದೆ ಜೊತೆ ಸಿನಿಮಾಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆಫ್ಟರ್ ಸರ್ಟನ್ ಏಜ್ ನಾವು ಇಂಜಿನಿಯರಿಂಗ್ ಮಾಡುವಾಗ ಸ್ಕಿಟ್ಸ್ ಮಾಡ್ತಾ ಇದ್ವಿ. ಅನೂಪ್ ಸ್ಕಿಟ್ಸ್ ಮಾಡ್ತಾ ಇದ್ರು, ನಾನು ಸ್ಕಿಟ್ ಬರಿತಾ ಇದ್ದೆ. ಅಂಡ್ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೆ, ಬೇರೆಯವ್ರು ಆಕ್ಟ್ ಮಾಡ್ತಾ ಇದ್ರು. ಸೊ ನಾನು ಒಂದು ನೆನಪಿದೆ, ಹಿಂದ್ಗಡೆ ಬೀದಿ ಹುಡುಗರು ಅಂತ ಸ್ಕಿಟ್ ಗ್ರೂಪ್ ಹೆಸರು. ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ನ ಕನ್ನಡದ ಅನುವಾದ. ಸೊ ನಾನು ವಾಯ್ಸಸ್ ಅಂದ್ರೆ ಬೇರೆ ಬೇರೆ ವಾಯ್ಸಸ್ ಎಲ್ಲ ನಾನು ಒಬ್ನೇ ಕೊಡ್ತಾ ಇದ್ದೆ. ಅಂಡ್ ನಾವು ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ
ಒಂದು ಸ್ಕಿಟ್ ಮಾಡಿದ್ವಿ. ಹ್ಮ್ ಹ್ಮ್ ಹ್ಮ್. ಜೋಗಿದು ಸ್ಪೂಫ್ ಅದು. Okay. ಸೊ ಅದನ್ನ ಮಾಡಿದಾಗ ನಮ್ಗೆ ಪ್ರೈಸ್ ಬಂತು. ಅಂಡ್ ಒಬ್ರು ಜಡ್ಜ್ ಇದ್ದವರು ವಾಯ್ಸ್ ಕೊಟ್ಟವ್ರು ಯಾರು ಅವ್ರನ್ನ ಕರೀರಿ ಅಂತ ಕೇಳಿದ್ರು. ಸೊ ನಾನು ಹೋಗಿ ಮೀಟ್ ಮಾಡಿದೆ. ಅವಾಗ ಇಲ್ಲ ತುಂಬಾ ಚೆನ್ನಾಗಿದೆ ನಿಮ್ ವಾಯ್ಸ್. ಅಂಡ್ ನಾವು ವೇರಿಯೇಷನ್ ಮಾಡ್ತಾ ಇದ್ದಾಗ ನಾನ್ ಅನ್ಕೊಂಡಿದ್ದು 2-3 ಜನ ಮಾತಾಡಿದಾರೆ ಅಂತ, ಬಟ್ ಯಾರೋ ಒಬ್ರೇ ಮಾತಾಡಿದಾರೆ ಅಂತ ಹೇಳಿದ್ರು. ಸೊ ಇವನ್ ಇನ್ಕ್ಲೂಡಿಂಗ್ ಹುಡುಗಿರೋರ್ಗು ನಾನೇ ಮಾತಾಡ್ತಾ ಇದ್ದೆ. ಸೊ ವಾಯ್ಸ್ ಕೂಡ ನೀವು ಮಾಡ್ತಾ ಹೌದು. ಓಕೆ ಸೊ ಅದು ಅಂಡ್ ಸಾಂಗ್ಸ್ ಇರ್ತಾ ಇತ್ತು ಅದ್ರಲ್ಲಿ. ಓಕೆ ಸೊ ಈ ರೀತಿ ಅದು ನಂಗೆ ಫಸ್ಟ್ ಒಂದು ರೆಕಗ್ನಿಷನ್ ತರ ಅನ್ಸಿದ್ದು. ನಾವು ಓಕೆ ಏನೋ ಮಾಡ್ಬೋದು. ಈವನ್ ನನ್ ಫ್ರೆಂಡ್ಸ್ ನೀನೇ ಆಕ್ಟಿಂಗ್ ಮಾಡ್ಬೋದು, ನೀನ್ ಯಾಕೆ ವಾಯ್ಸ್ ಕೊಡ್ತೀಯಾ, ಬಿಕಾಸ್ ನಾನ್ ಹೇಳ್ಕೊಡ್ತಾ ಇದ್ದೆ ಅವ್ರಿಗೆ ಡೈರೆಕ್ಷನ್ ಮಾಡ್ತಾ ಇರುವಾಗ. ಬಟ್ ವಾಯ್ಸ್ ಮೋರ್ ಇಂಪಾರ್ಟೆಂಟ್ ಅಂತ ನಂಗೆ ಅನ್ನಿಸ್ತಾ ಇತ್ತು. ಸೊ ಅಲ್ಲಿ ಫಸ್ಟ್ ನಂಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ದು. ಓಕೆ ಏನೋ ಕ್ರಿಯೇಟಿವ್ ಟ್ಯಾಲೆಂಟ್ ಇದೆ ಅನ್ಸುತ್ತೆ, ಇದನ್ನ ಏನಾದ್ರು ಮಾಡ್ಬೇಕು ಅಂತ. ಅಂಡ್ ಅಲ್ಲಿಂದ ಅನೂಪ್ ಮತ್ತೆ ನಾನು ಸ್ಕ್ರಿಪ್ಟ್ ಬರೆಯಕ್ ಶುರು ಮಾಡಿದ್ವಿ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ. ಒಂದು ಸುದೀಪ್ ಸರ್ಗೆ ಅಂತಾನೆ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ, ಬಿಕಾಸ್ ಸುದೀಪ್ ಸರ್ ನಮ್ ತಂದೆ ಜೊತೆ ಒಂದ್ ಸೀರಿಯಲ್ ಅಲ್ಲಿ ಮಾಡಿದ್ರು. ಸೊ ಸೀರಿಯಲ್ ಪ್ರೇಮದ ಕಾದಂಬರಿ ಅಂತ ಒಂದ್ ಸೀರಿಯಲ್ ಅಲ್ಲಿ ನಮ್ ತಂದೆ ಅವ್ರನ್ನ ಡೈರೆಕ್ಟ್ ಮಾಡಿದ್ರು. ದಿಸ್ ಇಸ್ ಬಿಫೋರ್ ಹುಚ್ಚ. ಐ ಥಿಂಕ್ ತಾಯವ್ವ ಎಲ್ಲ ಆಗಿತ್ತು. ಅದಾದ್ಮೇಲೆ ಪ್ರೇಮದ ಕಾದಂಬರಿ ಅಂತ ಒಂದು ಸೀರಿಯಲ್ ಮಾಡಿದ್ರು. ಅದಾದ್ಮೇಲೆ ಹುಚ್ಚ ಮಾಡಿದ್ರು. ಸೊ ನಾವ್ ಯಾವಾಗ್ಲೂ ಸುದೀಪ್ ಸರ್ ಕೆರಿಯರ್ ನ ಕ್ಲೋಸ್ಲಿ ಫಾಲೋ ಮಾಡ್ತಾ ಇದ್ವಿ, ಬಿಕಾಸ್ ನಮ್ ತಂದೆ ತುಂಬಾ ಇಂಟ್ರೆಸ್ಟ್ ಇಂದ ಪ್ರತಿ ಸಿನಿಮಾನು ನಾವು ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ವಿ. ಹುಚ್ಚ ಆಗಿರ್ಬೋದು, ಚಂದು ಆಗಿರ್ಬೋದು, ಪ್ರತಿ ಸಿನಿಮಾನು. ಅಂಡ್ ಅಲ್ಲಿ ನಮ್ಗೆ ಓಕೆ ಸುದೀಪ್ ಸರ್ಗೆ ಒಂದ್ ಕತೆ ಬರಿಬೇಕು ಅಂತ ಒಂದ್ ಕತೆ ಬರೆದ್ವಿ. ನಮ್ ತಂದೆಗೆ ನರೇಟ್ ಮಾಡಿದ್ವಿ, ನೀವು ಡೈರೆಕ್ಟ್ ಮಾಡಿ, ನಾವೊಂದು ತುಂಬಾ ಚೆನ್ನಾಗಿ ಬರ್ದಿದ್ವಿ ಅಂದ್ರೆ ನಮ್ ತಲೆ ತುಂಬಾ ಚೆನ್ನಾಗಿದೆ. ಅಂಡ್ ಅವ್ರು ನಮ್ ತಂದೆ ಫುಲ್ ಎಲ್ಲ ಕೇಳಿದ್ರು. ಕೇಳ್ಬಿಟ್ಟು ಪ್ಲಾಟ್ ಓಕೆ ಬಟ್ ಇಮೋಷನ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳಿದ್ರು. ಇದು ಅನೂಪ್ಗೆ ಸ್ವಲ್ಪ ಬೇಜಾರಾಯ್ತು. ನಾವ್ ಇಷ್ಟೆಲ್ಲ ಎಫರ್ಟ್ ಹಾಕಿ ಸಕಲಾಗಿ ಮಾಡಿದೀವಿ. ಆಕ್ಚುಲಿ ಅವ್ರು ಹೇಳಿದ ಪಾಯಿಂಟ್ ಕರೆಕ್ಟ್, ಬಟ್ ನಮ್ಗೆ ಅವಾಗ ಅರ್ಥ ಆಗಿರ್ಲಿಲ್ಲ. ನಮ್ ತಂದೆ ಸ್ವಲ್ಪ ಡಿಸ್ಕಷನ್ ಎಲ್ಲ ಅಷ್ಟೆಲ್ಲ ನಿಂಗ್ ಅನ್ಸರೆ ನೀನೇ ಡೈರೆಕ್ಟ್ ಮಾಡು ಅಂತ ಸುಮ್ನೆ ಹೇಳಿದ್ದವ್ರು. ಸೊ ಇಲ್ಲಿಂದ ನೆಕ್ಸ್ಟ್ ಅನೂಪ್ ಇನ್ಫೋಸಿಸ್ ಹೋದ್ರು. ಅವ್ರಲ್ಲಿ ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ಸ್ ಎಲ್ಲ ಆಗ್ತಾ ಇತ್ತು. ಸೊ ಶಾರ್ಟ್ ಫಿಲ್ಮ್ ಅಂದ್ರೆ ಅವರೇ ಬಜೆಟ್ ಕೊಡ್ತಾ ಇದ್ರು ಕಂಪನಿಯವರು. ಅವಾಗ ಈಗಿನ ತರ ಈಸಿ ಇರ್ಲಿಲ್ಲ ಶಾರ್ಟ್ ಫಿಲ್ಮ್ ಮಾಡೋದು. ಕ್ಯಾಮ್ರಾಸ್ ಎಲ್ಲ ಅಷ್ಟು ಈಸಿಯಾಗಿ ಸಿಗ್ತಾ ಇರ್ಲಿಲ್ಲ, ಡಿಜಿಟಲ್ ಆಗಿರ್ಲಿಲ್ಲ ಇನ್ನು. ಸೊ ಇನ್ಫೋಸಿಸ್ ಅವ್ರು ಹೇಗೂ ಬಜೆಟ್ ಕೊಡ್ತಾ ಇದಾರೆ, ನಾನು ಕಾಂಪಿಟೇಷನ್ ಎಂಟರ್ ಆದ್ರೆ ಫಿಲ್ಮ್ ಮೇಕಿಂಗ್ ಅಟ್ ಲೀಸ್ಟ್ ಕಲಿಬಹುದು ಅಂತ ಫಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಬಟ್ ಆಕ್ಟರ್ಸ್ ನ ಇನ್ಫೋಸಿಸ್ ಅವ್ರನ್ನೇ ಹಾಕ್ಬೇಕಿತ್ತು. ಆಡಿಷನ್ ಮಾಡಿದಾಗ ಇವ್ರಿಗೆ ಸಿಗದೆ ಇದ್ದಾಗ ನನ್ಗೆ ಹೇಳ್ತಾ ಇದ್ರು ನೀನ್ ಮಾಡು ಒಂದ್ ರೋಲ್ ಅಂತ. ಸೊ ಆ ರೀತಿ ನಾನು ಇನ್ಫೋಸಿಸ್ ಶಾರ್ಟ್ ಫಿಲ್ಮ್ಸ್ ಒಂದ್ 3 ಮಾಡಿದೀನಿ. ಸೊ ಅಲ್ಲಿಂದ ನಮ್ಮ ಶಾರ್ಟ್ ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಯ್ತು. ಅಂಡ್ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆದಾಗ ಅಲ್ಲಿ ತನಕ ನಾನು ಅನೂಪ್ ಗೊತ್ತಿರ್ತೇನೋ ಗೊತ್ತಿಲ್ಲ ನಂಗೆ, ನಾನು ಓಪನ್ ಆಗಿ ಯಾರಿಗೂ ಹೇಳಿರ್ಲಿಲ್ಲ ಆಕ್ಟರ್ ಆಗ್ಬೇಕು ಅಂತ ಇದೀನಿ ಅಂತ. ಜಸ್ಟ್ ಅಂದ್ರೆ ಯಾವ್ದಾದ್ರು ಸಾಂಗ್ ನೋಡ್ಕೊಂಡು ಅದಕ್ಕೆ ಡಾನ್ಸ್ ಅದ್ರದ್ ಸ್ಟೆಪ್ಸ್ ಕಲಿಯೋದು ಈ ತರ ಎಲ್ಲ ಮಾಡ್ತದೆ. ನಂಗ್ ಪರ್ಸನಲಿ ಆಗ್ಬೇಕು ಅಂತ ಇತ್ತು, ಬಟ್ ಯಾರಿಗೂ ಹೇಳಿರ್ಲಿಲ್ಲ. ನಾನ್ ತುಂಬಾ ಶೈ ನೇಚರ್ ಇರೋದ್ರಿಂದ ಯಾರಿಗೂ ಓಪನ್ ಆಗಿ ಹೇಳ್ತಾ ಇರ್ಲಿಲ್ಲ. ಫೈನಲ್ ಇಂಜಿನಿಯರಿಂಗ್ ಆಗಿ ನಂಗೆ ಕೆಲಸ ಸಿಕ್ಕಿದಾಗ ನಮ್ ತಂದೆಗೆ ಹೇಳ್ದೆ, ಈ ತರ ಆಕ್ಟಿಂಗ್ ಮಾಡ್ಬೇಕು ಅಂತ ಆಸೆ ಇದೆ, ಆಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದೆ. ಬಟ್ ನಂಗೆ ಗೊತ್ತಿತ್ತು ಫಿಲ್ಮ್ ಇಂಡಸ್ಟ್ರಿ ಸ್ಟ್ರಗಲ್ಸ್. ಅಂದ್ರೆ ನಮ್ ತಂದೆ ಅಷ್ಟು ವರ್ಷದಿಂದ ಇದ್ರು, ನಮ್ ತಾಯಿಗಂತೂ ಇಷ್ಟನೇ ಇರ್ಲಿಲ್ಲ ಸಿನಿಮಾ ಇದು ಹೋಗ್ಬಾರ್ದು ಅನ್ನೋದೇ ಇತ್ತು ಅವ್ರಿಗೂ. ಐ ಥಿಂಕ್ ಈಗ್ಲೂ ಅವ್ರಿಗೆ ಸಿನಿಮಾ ಎಲ್ಲ ಅವ್ರಿಗೆ 9 to 5 ಜಾಬ್ ಈ ತರ ಏನಾದ್ರು ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ. ಸೊ ನಂಗೆ ಗೊತ್ತಿದೆ ಇದ್ರಲ್ಲಿ ಏನೇನ್ ಇದಿದೆ ಅಂತ. ಸೊ ಐ ನಾಟ್ ಬಿ ಸ್ಟೂಪಿಡ್ ಅಬೌಟ್ ಇಟ್. ನಾನು ಕೆಲಸ ಮಾಡ್ತೀನಿ, ಕೆಲಸ ಮಾಡ್ಕೊಂಡೆ ಅದಕ್ಕೆ ಏನ್ ಪ್ರಿಪರೇಷನ್ ಮಾಡ್ಬೇಕೋ ಮಾಡ್ಕೊಂಡ್ ಮಾಡ್ತೀನಿ ಅಂದ್ರೆ. ನಮ್ ತಂದೆ ಏನೂ ಹೇಳಿಲ್ಲ, ಸರಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ 3 ಬುಕ್ ಗಿಫ್ಟ್ ಕೊಟ್ರು ಆಕ್ಟಿಂಗ್ ಬಗ್ಗೆ. ಸೊ ಸ್ಟಾನಿಸ್ಲಾವ್ಸ್ಕಿ ಅಂತ ಒಂದು ರಷ್ಯನ್ ಥಿಯೇಟರ್ ಆಕ್ಟರ್ ಇದಾರೆ, ಅವ್ರು ಆಕ್ಟರ್ ಪ್ರಿಪೇರ್ಸ್ ಬಿಲ್ಡಿಂಗ್ ಅ ಕ್ಯಾರೆಕ್ಟರ್. ಆಮೇಲೆ ಒಂದು ಇಂಡಿಯನ್ ಇವರಿದ್ದಾರೆ ಕಿಶೋರ್ ನಮಿತ್ ಕಪೂರ್ ಅಂತ ಬಾಂಬೆ ಅಲ್ಲಿ. ನಾನು ಅಲ್ಲಿ ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಇದೆ ಅಂತೆಲ್ಲ ನೋಡಿದ್ದೆ, ಬಟ್ ಹೋಗಕ್ಕೆ ಅಫ್ಕೋರ್ಸ್ ಆಗ್ತಾ ಇರಲಿಲ್ಲ, ಬಿಕಾಸ್ ನನ್ ಕೆಲ್ಸಕ್ಕೆ ಸೇರ್ಕೋಬೇಕಿತ್ತು. ಸೊ ಅವ್ರದೊಂದು ಬುಕ್ ಇತ್ತು, ಈ 3 ಬುಕ್ಸ್ ಕೊಟ್ರು. ಅಂಡ್ ನಾನು ಓದಕ್ ಶುರು ಮಾಡಿದೆ. ಅದು ನಂಗೆ ಸ್ಟಾನಿಸ್ಲಾವ್ಸ್ಕಿ ಓದಿದಾಗ ಮೆಥಡ್ ಆಕ್ಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅಂದ್ರೆ ಮೋಸ್ಟ್ ಆಫ್ ದ ಹಾಲಿವುಡ್ ಆಗಿ ಆಲ್ ಪಚಿನೋ ಇರ್ಬೋದು, ರಾಬರ್ಟ್ ಡಿ ನಿರೋ ಇರ್ಬೋದು,
ಇವರೆಲ್ಲ ಲೀ ಸ್ಟ್ರಾಸ್ಬರ್ಗ್ ಸ್ಟೂಡೆಂಟ್ಸ್, ಮೆಥಡ್ ಆಕ್ಟಿಂಗ್ ಕಲ್ತಿರೋರು. Okay. ಸೊ ನನ್ಗೂ ಇದು ಇಂಟ್ರೆಸ್ಟಿಂಗ್ ಇದೆ, ಯಾರಾದ್ರೂ ಇದನ್ನ ಹೇಳ್ಕೊಟ್ರೆ ಎಲ್ಲಾದ್ರೂ ಕಲಿಬಹುದು ಅನ್ನೋದಿತ್ತು. ಥ್ಯಾಂಕ್ಫುಲಿ ನಂಗೆ ಬ್ಯಾಂಗ್ಳೂರಲ್ಲೇ ಒಬ್ರು ರತನ್ ಠಾಕೂರ್ ಗ್ರ್ಯಾಂಡ್ ಅಂತ ಒಬ್ರಿದ್ದಾರೆ. ಅವರು 2 ಹಾಲಿವುಡ್ ಸಿನಿಮಾ ಮಾಡಿದ್ದಾರೆ. ಬ್ಯಾಂಗ್ಳೂರ್ ಅವರೇ ಅವರು. ಈಗ ನಮ್ ಜೊತೆ ಇಲ್ಲ, 2 years ಬ್ಯಾಕ್ ತೀರ್ಕೊಂಡ್ರು. ಸೊ ಅವ್ರ ಹತ್ರ ಅವ್ರನ್ನ ಅಪ್ರೋಚ್ ಮಾಡಿದೆ, ನಾನು ಮೆಥಡ್ ಆಕ್ಟಿಂಗ್ ಕಲಿಬೇಕು ನಿಮ್ ಹತ್ರ ಅಂತ. ಅವ್ರೊಂದ್ ಥಿಯೇಟರ್ ಗ್ರೂಪ್ ನಡೆಸ್ತಾ ಇದ್ರು, ಮಿಸ್ಫಿಟ್ಸ್ ಅಂತ, ಇಂಗ್ಲಿಷ್ ಥಿಯೇಟರ್ ಗ್ರೂಪ್. ಸೊ ನಾನು ಆಫೀಸ್ ಮುಗಿಸ್ಕೊಂಡು 5 ಗಂಟೆಗೆ ಆಫೀಸ್ ಇಂದ ಹೊರಟು ಆಕ್ಟಿಂಗ್ ಕ್ಲಾಸಸ್ ಹೋಗಿ ಅಲ್ಲಿ ಆಲ್ಮೋಸ್ಟ್ ಒಂದು 2 years ಅವ್ರ ಜೊತೆ ಕಲ್ತ್ಕೊಂಡೆ. ಅಂಡ್ ಅದಾದ್ಮೇಲೆ ಡಾನ್ಸ್ ಕ್ಲಾಸಸ್ ಸೇರ್ಕೊಂಡೆ. ಅದೇ ತರ 5 ಗಂಟೆಗೆ ಆಫೀಸ್ ಮುಗಿಸ್ಕೊಂಡು ಡಾನ್ಸ್ ಕ್ಲಾಸಸ್ ಹೋಗಿ ಡಾನ್ಸ್ ಕಲಿತಾ ಇದ್ದೆ. ಸೊ ಈ ತರ ನಾನು ನಮ್ ತಂದೆಗೆ ಹೇಳಿದೆ, ಪ್ರಿಪೇರ್ ಆಗಿರ್ತೀನಿ, ಎನಿ ಡೇ ನೀವು ಮಾಡಿದ್ರೆ ಡೈರೆಕ್ಷನ್, ಇಲ್ಲ ಅನೂಪ್ ಮಾಡಿದ್ರೆ ನಾನ್ ರೆಡಿ ಇರ್ತೀನಿ ಅಂತ ಹೇಳ್ದೆ. ಅಂಡ್ ಆಲ್ಸೋ ನಾನು ಇಲ್ಲೂ ಡೈರೆಕ್ಟರ್ಸ್ ನೆಲ್ಲ ಮೀಟ್ ಮಾಡಿದ್ದೆ. ಅಂದ್ರೆ ಕೆಲವು ಡೈರೆಕ್ಟರ್ಸ್ ನ ಆಡಿಷನ್ಗೆ ಯಾರಾದ್ರೂ ಕರೆದ್ರೆ ಆಡಿಷನ್ಗೆ ಹೋಗ್ತಾ ಇದೆ. ಬಟ್ ಅವ್ರು ಎಲ್ಲಾರು, ನೀವು ಅಷ್ಟೊಳ್ಳೆ ಕಂಪ್ನಿಲಿ ಕೆಲ್ಸದಲ್ಲಿದ್ದೀರಾ, ಯಾಕೆ ಕೆಲ್ಸ ಬಿಟ್ಟು ಆಕ್ಟಿಂಗ್ ಮಾಡ್ತೀರಾ ಅಂದ್ರೆ ಇಷ್ಟ ಆಗ್ತಾ ಇತ್ತು ಅವ್ರಿಗೆ. ಒಂದ್ಸಲ ನೋಡಿ ಫಿಲ್ಮ್ಸ್ ನೀವ್ ಅನ್ಕೊಂಡಂಗಿರಲ್ಲ, ಒಂದಿನದ ಒಂದ್ ರೋಲ್ ಇರುತ್ತೆ, ಆತರ ಏನಾದ್ರು ಮಾಡಿ ಈ ತರ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ನಾನು ಇಲ್ಲ, ಮಾಡಿದ್ರೆ ಪ್ರಾಪರ್ ಆಗಿ ಮಾಡ್ಬೇಕು ಅನ್ನೋದಿತ್ತು ನಂಗೆ. ಫೈನಲಿ ನಮ್ ತಂದೆ ಒಂದ್ ಸೀರಿಯಲ್ ಮಾಡಿದ್ರು, ಅಡ್ವೊಕೇಟ್ ಅರ್ಜುನ್ ಅಂತ, ಉದಯ ಟಿವಿಗೆ ಒಂದ್ ಸೀರಿಯಲ್ ಮಾಡಿದ್ರು. ಅದ್ರದ್ ಲಾಸ್ಟ್ 2 ಎಪಿಸೋಡ್, ಅದು ಐ ಥಿಂಕ್ 25 ಎಪಿಸೋಡ್ಸ್ ಏನೋ ಇದ್ದಿದ್ದು. ಲಾಸ್ಟ್ 2 ಎಪಿಸೋಡ್ಸ್ ಇದೆ, ನೀನೇನಾದ್ರು ಮಾಡ್ತೀಯಾ ಅಂತ ಹೇಳಿದ್ರು. ನಾನಿಲ್ಲ, ಮಾಡ್ತೀನಿ ಅಂದೆ. ಅಲ್ಲಿ ಒಂದು ರೋಲ್ ಮಾಡಿದ್ದೆ ನಾನು. ಅದು ಸ್ವಲ್ಪ ಇದು ಮೆಂಟಲಿ ಡಿಸ್ಟರ್ಬ್ಡ್ ಇವಂದು. ಅದನ್ನ HK ಪ್ರಕಾಶ್ ಅವ್ರು ನೋಡಿ ಅವರು ನಮ್ ತಂದೆಗೆ ಕೇಳಿದ್ರಂತೆ. ಅಂದ್ರೆ ಅವ್ರು ನಿಮ್ ಮಗ ಅಂತ ಗೊತ್ತಾಯ್ತು, ಅವ್ರನ್ನ ಹೀರೋ ಆಗಿ ಮಾಡಿ ಯಾವ್ದಾದ್ರು ಸಿನಿಮಾ ಮಾಡ್ಬೋದಲ್ಲ ಅಂತ. ಸೊ ಈ ಟೈಮ್ಗೆ ಏನಾಗಿತ್ತು, ಆಲ್ರೆಡಿ ನಾವು ರಂಗಿತರಂಗ ಸ್ಕ್ರಿಪ್ಟ್ ಕಂಪ್ಲೀಟ್ ಮಾಡಿ ಫಿಲ್ಮ್ ಸ್ಟಾರ್ಟ್ ಮಾಡೋಣ ಅಂತ ನಾವೇ ಸ್ಟಾರ್ಟ್ ಮಾಡಿದ್ವಿ. ಅನೂಪ್ ಡೈರೆಕ್ಷನ್ ಮಾಡೋದು, ಅನೂಪ್ಗೆ ನಾನೇ ಹೀರೋ ಮಾಡ್ಬೇಕು ಅಂತ. ನಮ್ ತಂದೆಗೆ ಇಲ್ಲ, ಅವಂದು ಫಸ್ಟ್ ಫಿಲ್ಮ್, ನಿಂದು ಫಸ್ಟ್ ಫಿಲ್ಮ್, ಬೇಡ, ರಿಸ್ಕ್ ಇದು, ನಾವ್ ಯಾರಾದ್ರೂ ಬೇರೆ ಎಸ್ಟಾಬ್ಲಿಷ್ ಆಗಿರೋರ್ನ ಇಟ್ಕೊಂಡ್ ಮಾಡಕ್ ಟ್ರೈ ಮಾಡೋಣ ಅಂತ ನಮ್ದು ಪ್ರಾಸೆಸ್ ಸ್ಟಾರ್ಟ್ ಆಗಿತ್ತು. ಮ್ಯೂಸಿಕ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಎಲ್ಲಾನು ಸ್ಟಾರ್ಟ್ ಆಗಿತ್ತು. ಸೊ HK ಪ್ರಕಾಶ್ ಅವರು ಯಾವಾಗ ಕೇಳಿದ್ರು, ಅವಾಗ ನಮ್ ತಂದೆ ಹೇಳಿದ್ರು, ನಾವೇ ಒಂದು ಅನೂಪ್ ಡೈರೆಕ್ಷನ್ ಅಲ್ಲಿ ಮಾಡ್ತಾ ಇದೀವಿ. ಅವ್ರು ಶಾರ್ಟ್ ಫಿಲ್ಮ್ ವರ್ಡ್ಸ್ ಅಂತ ಮಾಡಿದ್ರು, ಅದಕ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದಿತ್ತು. ಸೊ ನೀವ್ ಅದನ್ನ ನೋಡಿ ನಿಮ್ಗೆ ಇಷ್ಟ ಆದ್ರೆ, ಅವರೇ ಮಾಡ್ತಾ ಇದಾರೆ, ಅದ್ರಲ್ಲಿ ನೀವ್ ಇನ್ವಾಲ್ವ್ ಆಗ್ತೀರಾ ಅಂದ್ರೆ ಆಗ್ಬೋದು ಅಂತ. ಸೊ ಅವ್ರಿಗೆ ವರ್ಡ್ಸ್ ಇಷ್ಟ ಆಯ್ತು. ಅವರು ಕತೆ ಫುಲ್ ಏನು ಕೇಳಿಲ್ಲ, ಬರೀ ಓಪನಿಂಗ್ ಸೀನು, ಸಾಂಗ್ಸ್ ಕೇಳಿ ಇಲ್ಲ ಆಯ್ತು ಮಾಡ್ತೀನಿ ನಾನು ಜಾಯಿನ್ ಆಗ್ತೀನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಈಗ ಹೀರೋ ಯಾರು ಅಂತ ಒಂದಷ್ಟು ಜನ ಎಲ್ಲ, ಆಫ್ಕೋರ್ಸ್ ಎ ಲಿಸ್ಟ್ ಆಕ್ಟರ್ಸ್ ನ ಅಫೋರ್ಡ್ ಮಾಡಕ್ ಆಗಲ್ಲ, ನ್ಯೂ ಕಮರ್ಸ್ ಯಾರಾದ್ರೂ ಇದ್ರೆ 1-2 ಸಿನಿಮಾ ಮಾಡಿರೋರು ಟ್ರೈ ಮಾಡೋಣ ಅಂತ ಒಂದಷ್ಟು ಜನರನ್ನ ಅಪ್ರೋಚ್ ಮಾಡಕ್ ಟ್ರೈ ಮಾಡ್ತಾ ಇದ್ವಿ. ಬಟ್ ಅನೂಪ್ಗೆ ಇಲ್ಲ, ನಂಗೆ ನಿರೂಪ್ ಇದ್ರೇನೆ ಬೆಟರ್ ಅಂತ ಅವನಿದ್ದ. ಬಟ್ ನಮ್ ತಂದೆ ಬೇಡವೇ ಬೇಡ ಅಂತ. ಫೈನಲಿ ಪ್ರೊಡ್ಯೂಸರ್ ಇಲ್ಲ, ಅವ್ರನ್ನ ಹೀರೋ ಮಾಡೋಣ ಅಂತಾನೆ ನಾನು ಬಂದಿದ್ದು. ಸೊ ಅವರೇ ಮಾಡ್ಲಿ ಅಂತ. ಆಮೇಲೆ ಇಲ್ಲ, ಒಂದ್ ಕೆಲ್ಸ ಮಾಡೋಣ, ಆಡಿಷನ್ ಕರೆಯೋಣ, ಒಂದಷ್ಟು ಜನ ಹೊಸಬರನ್ನ ಕರೆದು ಆಡಿಷನ್ ಮಾಡೋಣ, ಅಂಡ್ ಅದನ್ನ ನ್ಯೂಟ್ರಲ್ ಯಾರಿಗಾದ್ರೂ ಕಳ್ಸೋಣ, ಇಷ್ಟು ಜನದಲ್ಲಿ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ನೀವ್ ಹೇಳಿ. ಆತರ ಮಾಡಿ ನಾನು ಆಡಿಷನ್ ಮಾಡೋ ತರ, ಅಂದ್ರೆ ಐ ಥಿಂಕ್ 20 ಜನ ಏನೋ ಬಂದಿದ್ರು, ಅದ್ರಲ್ಲಿ ನಾನು ಆಡಿಷನ್ ಮಾಡೋ ತರ. ಸೊ ಅಷ್ಟು ಜನದ್ದು ಟೇಪ್ ಮುಂಬೈಯಲ್ಲಿ ನಮ್ ತಂದೆ ಫ್ರೆಂಡ್ ಒಬ್ರು ಇದ್ರು, ಅವ್ರಿಗೆ ಇಷ್ಟ ಜನದಲ್ಲಿ ನೀವ್ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಅವರು ನನ್ನೇ ಹೇಳಿದ್ರು. ನಿಮ್ ಮಗ ಅಂತ ಇಲ್ಲ ಹೇಳಿ, ಅಂದ್ರೆ ಇಷ್ಟು ಜನರದ್ದು ಕಳ್ಸಿ, ಇಷ್ಟು ಜನದಲ್ಲಿ ನೀವು ಲೀಡ್ ಯಾರನ್ನ ಸೆಲೆಕ್ಟ್ ಮಾಡ್ತೀರಾ, ಇಲ್ಲ ಹೀಸ್ ಗುಡ್ ಅಂತ ಹೇಳಿದ್ರು. ಅವಾಗ ಅವರು ಕನ್ವಿನ್ಸ್ ಆಗಿ ಸರಿ ಸ್ಟಾರ್ಟ್ ಮಾಡೋಣ ಅಂತ. ಅವ್ರು ಬೇಡ ಅಂದಿದ್ರೆ ನೀವು ರಂಗಿತರಂಗ ಮಾಡ್ತಾ ಇರ್ಲಿಲ್ಲ? ಬೇಡ ಅಂದಿದ್ರೆ ಅನೂಪ್ ಮಾಡಿದ್ರಲ್ಲಿ ನಾನ್ ಮಾಡ್ತಾ ಇದ್ದೆ. ಇನಿಷಿಯಲಿ ನಮ್ ತಂದೆ ಬೇಡ ಅಂದಾಗ ಅದೇ ಪ್ಲಾನ್ ಇದ್ದಿದ್ದು. ನಾನು ಅವಾಗ ಅನ್ನೋ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನಲ್ಲಿ ರಜಾ ಹಾಕ್ದೆ 1 ತಿಂಗಳು. ನಮ್ಮ ಅಣ್ಣ ಫಿಲ್ಮ್ ಮಾಡ್ತಾ ಇದ್ದೇನೆ, ನಾನು ಅಸಿಸ್ಟೆಂಟ್ ಆಗಿ ಹೋಗ್ತಾ ಇದ್ದೀನಿ, ಸೊ ರಜಾ ಬೇಕು ಅಂತ. ನಮ್ಮ VP
ನಂದ್ ಗೋಪಾಲ್ ಅಂತ ಇದ್ರು ಕನ್ನಡದವರು, ಅವ್ರಿಗೆ ತುಂಬಾ ಖುಷಿ ಆಯ್ತು. ಮಾಡು ಚೆನ್ನಾಗಿರುತ್ತೆ ಅಂತ ಎನ್ಕರೇಜ್ ಮಾಡೋದು. ಈವನ್ ನನ್ನ ಟೀಮ್ ಮೇಟ್ಸ್ ಅಷ್ಟೇ, ಎಲ್ಲಾರ್ಗು ಅವ್ರಿಗೆ ಗೊತ್ತಿತ್ತು ನನ್ ಫಿಲ್ಮ್ ಇಂಟ್ರೆಸ್ಟ್ ಇದೆ, ಆಕ್ಟಿಂಗ್ ಕ್ಲಾಸ್ ಹೋಗ್ತಾ ಇದೀನಿ, ಬಟ್ ಆಕ್ಟಿಂಗ್ ಮಾಡಕ್ ಹೋಗ್ತೀನಿ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಎಕ್ಸೆಪ್ಟ್ ನಮ್ ವಿಪಿಗೆ. ಬೇರೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗ್ತಾ ಇದೀನಿ ಅಂತಾನೆ ಇರೋದು. ಸೊ ಅಲ್ಲಿ ಅಸಿಸ್ಟೆಂಟ್ ಅಂತಾನೆ ನಾನು ಈವನ್ ಕಾಸ್ಟಿಂಗ್ಗೂ ನಾನೇ ಫೋನ್ ಮಾಡ್ತಾ ಇದ್ದು, ಅಸಿಸ್ಟೆಂಟ್ ತರಾನೇ ಕೆಲಸ ಮಾಡ್ತಾ ಇದ್ದು. ಅಂಡ್ ಆಕ್ಟರ್ ಅಂತ ಯಾವಾಗ ಇಲ್ಲ ಇವನೇ ಮಾಡ್ಲಿ ಅಂತ ಇತ್ತು, ದೆನ್ ನಾನೇ ಲೀಡ್ ಅಂತ ಡಿಸೈಡ್ ಆಗಿದೆ. ಅದರ್ವೈಸ್ ಆ ಟೈಮ್ ನಲ್ಲಿ ಬೇರೆ ಯಾರಾದ್ರೂ ಹೀರೋ ಸಿಕ್ಕಿದ್ರೆ ಅನೂಪ್ ಮಾಡಿದ್ರಲ್ಲ ಫೈನಲಿ ಆಕ್ಚುಯಲ್ ಗೌತಮ್ ರೋಲ್ ಇದೆಯಲ್ಲ, ಅದನ್ನ ನಾನ್ ಮಾಡೋದು ಅನ್ನೋ ಪ್ಲಾನ್ ಇತ್ತು. ಸೂಪರ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.